ನಾನು ನಿಮ್ಮ ಬಾಲಾಜಿ. ಈಗ ನಮ್ಮ ಮಿಷಿನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನು ಮಿಷಿನು ಹಿಂಗಿದೆ ಅಂತ ಕೇಳ್ತಾ ಇದ್ದಾರಾ? ಫ್ಲಾಗ್ ಮಿಷಿನ್. ಬಟ್ ಏನು ಮಾಡ್ತಾ ಇದ್ದೀವಿ, ಟ್ರೆಡಿಷ್ನಲಿ ಕಲ್ಲಿಂದ ರುಬ್ತಾರಲ್ವಾ, ಸೇಮ್ ಆ ಮಿಷಿನ್ನ ತೊಗೊಂಡು ಬಂದಿದ್ದೀವಿ. ಇದು ಎರಡು ಕಲ್ಲು, ಮೇಲ್ಗಡೆ ಕಲ್ಲು, ಕೆಳಗಡೆ ಕಲ್ಲು, ಮೇಲ್ಗಡೆ ಹಂಗೆ ಇರುತ್ತೆ, ಕೆಳಗಡೆ ರನ್ ಆಗುತ್ತೆ. ಸೊ ಅಲೆಗಾಲದಲ್ಲಿ ನಾವು ಏನು ಮಾಡ್ತೀವಿ, ಸೇಮ್ ಲೈಕ್ ದಟ್ ಇನ್ನು ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ಅಂತ ಹೇಳಿದ್ರೆ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳೋಣ. ಈ ಕಲ್ಲಿಂದ ಮಾಡೋದ್ರಲ್ಲಿ ಲೈಕ್ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಮಲ್ಟಿಫ್ಲವರ್ ಗ್ರೈನ್, ಗಂಜಿ, ಲೈಕ್ ಫಾರ್ಫಿಟ್ ಆ್ಯಂಡ್ ರೈಟ್ಸ್ ಅಂತ ಹೇಳ್ತಾರೆ, ಕರ್ಪು ಕುಣಿ ಗಂಜಿ ಅಂತ. ಸೊ ಆ ಗಂಜಿ ಹೆಲ್ತ್ ಮಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಎಸ್ಪೆಷಲಿ ವಿತ್ ಮಿಲ್ಲೆಟ್ಸ್ ಹೆಲ್ತ್ ಮಿಕ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ರೆಡಿ ಮಿಕ್ಸ್ ರೈಸ್, ಇಡ್ಲಿ ಫ್ಲವರ್, ದೋಸೆ ಇಡ್ಲಿ ಫ್ಲವರ್ ಯೂಸ್ ಶುರು ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಮಿಷಿನಲ್ಲಿ ಟರ್ಮರಿಕ್, ಚಿಲ್ಲಿ, ಕೊರಿಯಾಂಡರ್, ಸಾಂಬಾರ್ ಪೌಡರ್, ಸೊ ಈ ಥರ ಪೌಡರ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಫಾರ್ ಫುಲ್ ಆ್ಯಂಡ್ ಫುಲ್ ಖಾರ ಇರಲ್ಲ ಅಂತ ಯಾವುದು ಯೂಸ್ ಮಾಡ್ತೀವಿ ಅದು ಯೂಸ್ ಮಾಡ್ತೀವಿ. ಖಾರ ಇರೋದು ಮತ್ತು ಮೆಣಸಿನ್ಕಾಯಿ ಅದೆಲ್ಲ ರುಬ್ಬಕ್ಕೆ ಸಪ್ರೇಟ್ ಮಿಷಿನ್ ಇಟ್ಟಿದ್ದೀವಿ, ಸೇಮ್ ಲೈಕ್ ದಟ್. ಸೊ ಬಟ್ ಏನು ಈಗ ಆ ಮಿಷಿನ್ಗೆ ಈ ಮಿಷಿನ್ಗೆ ಏನು ಡಿಫ್ರೆನ್ಸ್? ಈಗ ನಾರ್ಮಲ್ ನಾವು ಅಂಗಡಿಯಲ್ಲಿ ನೋಡ್ತೀವಲ್ವ, ಅದು ಇದು ಏನು ಡಿಫ್ರೆನ್ಸ್ ಅಂತ ನೋಡೋ ಟೈಮಲ್ಲಿ ಆ ಮಿಷಿನಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಹಾಕೋ ಟೈಮಲ್ಲಿ ಕೈ ಇಟ್ಟನೆ ಸಖತ್ ಬಿಸಿಯಾಗಿ ಬರುತ್ತೆ. ಬಟ್ ಇದರಲ್ಲಿ ಹಂಗೆಲ್ಲ ಬಿಸಿ ಇರಲ್ಲ. ಮಿಷಿನ್ ನಿಮಗೆ ಪೌಡರ್ ರೂಮ್ ಟೆಂಪ್ರೇಚರ್ ಏನಂತ ಹೇಳ್ತಿರ್ತೀವಿ. ಸೊ ನಾರ್ಮಲ್ ಏನು ಹಾಕ್ತೀವಿ ಅದೇ ಟೆಂಪ್ರೇಚರಲ್ಲಿ ಬರುತ್ತೆ. ಸೆಕೆಂಡ್ ಅಂತ ನೋಡೋ ಟೈಮಲ್ಲಿ ಆ ಸ್ಮೆಲ್, ಟರ್ಮರಿಕ್ ಆಗಲಿ, ಇಲ್ಲಾಂದರೆ ಹೆಲ್ತ್ ಮಿಕ್ಸ್ ಆಗಲಿ, ಗಂಜಿ ಆಗಲಿ, ಆ ಸ್ಮೆಲ್ ಹಂಗೇ ಇರುತ್ತೆ ಅಂತ ಹೇಳ್ತೀವಿ. ಥರ್ಡ್ ಒನ್ ಅಂತ ಬರೋ ಟೈಮಲ್ಲಿ ಆ ನ್ಯೂಟ್ರಿಷನ್ ಎಫೆಕ್ಟ್ಸು ಯಾವುದು ಕಡಿಮೆ ಆಗಲ್ಲ, ಅದು ಹಂಗೇ ಇರುತ್ತೆ. ಹಳೆಗಾಲದಲ್ಲಿ ಮಾಡಿದಾಗ ಈಗ ನಾವು ತಿರ್ಗಾ ಶುರು ಮಾಡಿದ್ದೀವಿ. ಪ್ಲೀಸ್ ಸಪೋರ್ಟರ್ಸ್, ತಗೊಳ್ಳಿ, ಯೂಸ್ ಮಾಡಿ ನೋಡಿ ಹೆಂಗಿದೆ ಅಂತ ಫೀಡ್ಬ್ಯಾಕ್ ಕೊಡಿ. ನಮಸ್ಕಾರ, ಥ್ಯಾಂಕ್ ಯು.